ओम अथातो ब्रह्म जिज्ञासा। ओम नाहं न च शिवोऽन्ये च तच्छक्त्येकांश भागिनः बालः क्रीडनकैर्यद्वत् क्रीडते स्माभिरच्युतः इति ब्राह्मे च ब्रह्मवैवर्ते न च वैष्णवेषु तथा तच्च एष मोहम् इत्युक्तम् इति ಜಿಜ್ಞಾಸಾಧಿಕರಣಂ. ಈ ಶಿವಪುರಾಣಗಳಲ್ಲಿ ಶಿವನ ಸರ್ವೋತ್ತಮತ್ವದ ಕುರಿತಾಗಿ ಪ್ರತಿಪಾದನೆ ಮಾಡಲಿಕ್ಕಾಗಿಯೇ ಹೊರಟಿರುವಂತಹ ಒಂದು ಉದ್ದೇಶ ಇದೆ. ಅದನ್ನು ಈ ಹಿಂದೆ ನೋಡಿದ್ದೇವೆ. ಶಿವಾದ್ಯುತ್ಕರ್ಷಾದೇಹೆ ಶೈವಾದಿ ಪುರಾಣೇಶು ಅಸಾಧಾರಣ್ಯೇನ ಪ್ರಾಪ್ತತ್ವಾತ್ ಇತಿ ಭಾವ. ಆದ್ದರಿಂದ ಅಂಥ ಶಿವಪುರಾಣದ ಮತ್ತು ಶೈವ ಪುರಾಣಗಳ ಮತ್ತು ಬ್ರಹ್ಮಪುರಾಣಗಳ ನಡುವೆಯೂ ಕೂಡ ವಿಷ್ಣುವಿನ ಸರ್ವೋತ್ತಮತ್ವದ ಕುರಿತಾಗಿ ವರ್ಣನೆ ಎಲ್ಲಿಯಾದರೂ ಬಂದುಬಿಟ್ರೆ ಅದಕ್ಕೆ ಬೇರೆ ಉದ್ದೇಶ ಏನೂ ಇರಲಿಕ್ಕಿಲ್ಲ. ವಿಷ್ಣುವಿನ ಸರ್ವೋತ್ತಮತ್ವವನ್ನು ನಿರ್ದಿಷ್ಟವಾಗಿ ಪ್ರತಿಪಾದನೆ ಮಾಡುವುದೇ ಉದ್ದೇಶ ಆಗಿರಬೇಕು ಅಂತನ್ನೋದನ್ನು ನಾವು ಈ ಹಿಂದೆ ನೋಡಿದ್ದೇವೆ. ಅಸಾಧಾರಣೇನ ಪ್ರಾಪ್ತತ್ವ ಅದಿತಿ ಭಾವ ಅಲ್ಲಿವರೆಗೆ ನಮ್ಮ ಶ್ರವಣ ಸಮಾಪ್ತ ಆಗಿತ್ತು. ತಥಾಪಿ ವಿಷ್ಣು ಉತ್ತಮತ್ವ ರುದ್ರ ಅಧಮತ್ವಯೋ ವೈಷ್ಣವ ಗ್ರಂಥ ವಿರೋಧ ಅಸ್ತಿ ಇತ್ಯತಃ ನ ಚೇತಿ ನ ಚ ವೈಷ್ಣವೇಷು ತಥಾ ಅಂತ ಆಚಾರ್ಯರ ಭಾಷ್ಯವಾಕ್ಯ. ಪೂರ್ವಪಕ್ಷ ಮಾಡುವವರು ಹೀಗೆ ಪ್ರಶ್ನೆ ಮಾಡ್ತಾರೆ, ಈ ಶೈವ ಗ್ರಂಥಗಳಲ್ಲಿ ಶಿವನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡ್ತಾ ಮುಂದುವರಿಬೇಕಾದಂಥ ಭಾಗಗಳು, ಅದನ್ನೇ ಹೆಚ್ಚಾಗಿ ಅಲ್ಲಿ ಪ್ರತಿಪಾದನೆ ಮಾಡಬೇಕಾದಂಥ ಭಾಗಗಳು, ಅವುಗಳ ನಡುವೆಯೂ ಕೂಡ ವಿಷ್ಣುವಿನ ಸರ್ವೋತ್ತಮತ್ವದ ಬಗ್ಗೆ ಬಂದರೆ ಅದು ವಿಷ್ಣುವಿನ ಸರ್ವೋತ್ತಮತ್ವಕ್ಕೆ ಪೂರಕವಾಗಿರ್ತದೆ ಅಂತ ನೀವು ತತ್ವವಾದಿಗಳು, ವಿಷ್ಣು ಸರ್ವೋತ್ತಮತ್ವವಾದಿಗಳು ಅಭಿಪ್ರಾಯಪಟ್ಟಿರಿ. ಹಾಗೆ ವೈಷ್ಣವ ಪುರಾಣಗಳಲ್ಲೂ ಇರಬಹುದಲ್ಲ. ವೈಷ್ಣವ ಪುರಾಣಗಳು ಕೂಡ ವಿಷ್ಣು ಸರ್ವೋತ್ತಮತ್ವವನ್ನೇ ಪ್ರಧಾನವಾಗಿ ಪ್ರತಿಪಾದನೆ ಮಾಡುವ ಉದ್ದೇಶದಿಂದಲೇ ಹೊರಟಿರುವಂಥವು. ಅವುಗಳ ನಡುವೆ ಎಲ್ಲಿಯಾದರೂ ಈ ಶಿವನ ಸರ್ವೋತ್ತಮತ್ವ, ಬ್ರಹ್ಮನ ಸರ್ವೋತ್ತಮತ್ವ ಅದೆಲ್ಲಾದರೂ ವಿಷಯ ಬಂದಿರಬಹುದಲ್ಲ ಅಂತ ಪ್ರಶ್ನೆ. ಅದನ್ನು ತಥಾಪಿ ಅನ್ನೋ ಮಾತಿನಿಂದ ಪ್ರಶ್ನವನ್ನು ಮಾಡ್ತಾ ಇದ್ದಾರೆ. ತಥಾಪಿ ನೀವೆಲ್ಲ ಹೇಳಿದ್ದು ಹೌದು, ಆದರೂ ಕೂಡ ವಿಷ್ಣು ಉತ್ತಮತ್ವ, ವಿಷ್ಣುವಿನ ಉತ್ತಮತ್ವ ಅನ್ನೋ ಒಂದು ಪಾಯಿಂಟ್, ರುದ್ರ ಅಧಮತ್ವಯೋ, ರುದ್ರನ ಅಧಮತ್ವ ಅಂತ ಅನ್ನೋದು ಮತ್ತೊಂದು ಪಾಯಿಂಟ್. ಇವುಗಳಿಗೆ ವೈಷ್ಣವ ಗ್ರಂಥದ ವಿರೋಧ ಇದೆಯಲ್ಲ. ವಿಷ್ಣುವಿನ ಉತ್ತಮತ್ವವನ್ನು, ರುದ್ರನ ಅಧಮತ್ವವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಹೊರಟಿರುವಂಥವೇ ಈ ಗ್ರಂಥಗಳು. ಆದರೂ ಕೂಡ ಅವುಗಳಲ್ಲೇ ವೈಷ್ಣವ ಗ್ರಂಥದ ವಿರೋಧನೂ ಬರಬಹುದಲ್ಲ. ವೈಷ್ಣವ ಗ್ರಂಥದಲ್ಲೇ ಇದನ್ನೂ ಪ್ರತಿಪಾದನೆ ಮಾಡಿದ್ದಾರೆ, ಕೆಲವು ಕಡೆ ಶಿವನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಿರುವುದರಿಂದ ಅಂತಹ ಪ್ರಸಂಗಗಳಲ್ಲಿ ವಿರೋಧ ಬರಬಹುದಲ್ಲ. ಅವಾಗ ಏನು ಮಾಡ್ತೇನೆ? ಅಂಥ ಪ್ರಸಂಗಗಳು ಯಾವುದು ಅಂದರೆ, ಭಗವಂತ ವಿಷ್ಣು ಅಥವಾ ಕೃಷ್ಣ ಶಿವನನ್ನು ಪೂಜಿಸಿದ್ದು, ಶಿವನನ್ನು ತಪಸ್ಸು ಮಾಡಿ ಆ ಬಳಿಕ ಮಕ್ಕಳನ್ನು ಪಡ್ಕೊಂಡದ್ದು, ಇಂಥ ಪ್ರಕರಣಗಳು ಎಲ್ಲಿಯಾದರೂ ಬರಬಹುದಲ್ಲ ಅಂತ ಒಂದು ಜಿಜ್ಞಾಸೆ. ಅದಕ್ಕೆ ನಚ ವೈಷ್ಣವೇಷು ತಥಾ, ಹಾಗೆ ವೈಷ್ಣವ ಪುರಾಣಗಳಲ್ಲಿ ಎಲ್ಲಿಯೂ ಕೂಡ ಆಗೋದು ಸಾಧ್ಯ ಇಲ್ಲ ಅಂತ ಉತ್ತರ ಕೊಡ್ತಿದ್ದಾರೆ. ವೈಷ್ಣವ ಪುರಾಣಗಳಲ್ಲಿ ಆ ಥರ ಎಲ್ಲೂ ಬರೋದು ಸಾಧ್ಯ ಇಲ್ಲ. ಅದನ್ನೇ ತಚ್ಚ ಏಷ ಮೋಹಂ ಇತ್ಯುಕ್ತಂ, ಏಷ ಮೋಹಂ ಸೃಜಾಮ್ಯಾಶು, ಮೋಹವನ್ನು ಸೃಷ್ಟಿಸಲಿಕ್ಕಾಗಿ ನಾನು ಈ ಥರ ಮಾಡ್ತೇನೆ ಅಂತ ಅದನ್ನು ಪ್ರತಿಪಾದನೆ ಮಾಡಿದ್ದಾರೆ. ಇದು ಆಚಾರ್ಯರ ಭಾಷ್ಯವಾಕ್ಯ. ಭಾಷ್ಯದಲ್ಲಿ ತಥಾ ಅಂತಿದೆ. ತಥಾ ಅಂದರೆ ಸರ್ವೋತ್ತಮತ್ವಾದಿ ವಿರೋಧ. ಶಿವಪುರಾಣದಲ್ಲಿ ಆಂತರಿಕ ವಿರೋಧ, ಪರಸ್ಪರ ವಿರೋಧ ಹೇಗಿದೆಯೋ ಹಾಗೆ ವೈಷ್ಣವ ಪುರಾಣಗಳಲ್ಲಿ ವಿಷ್ಣುವಿನ ಸರ್ವೋತ್ತಮತ್ವ ಮತ್ತು ಶಿವನ ಅಧಮತ್ವಕ್ಕೆ ಯಾವುದೇ ವಿರೋಧ, ಆಂತರಿಕ ವಿರೋಧ ಇಲ್ಲ. ನಾನು ತತ್ರಾಪಿ ವಿಷ್ಣುನ ರುದ್ರಸ್ತುತ್ಯಾದಿ ಕಥಮುಚ್ಯತೆ. ವೈಷ್ಣವ ಪುರಾಣಗಳಲ್ಲಿ ಹರಿವಂಶ ಮೊದಲಾದವುಗಳಲ್ಲಿ ಶಿವನನ್ನು ಸ್ತುತಿಸಿದ್ದು, ಶಿವನನ್ನು ಸ್ತುತಿಸಿದ್ದು ಕಂಡು ಬರ್ತದೆ. ಮಹಾಭಾರತದಲ್ಲೇ ನಾವು ಮೊನ್ನೆ ನೋಡಿದ್ವಿ. ಅಲ್ಲಿ ಪಾಶುಪತಾಸ್ತ್ರ ಪ್ರಾಪ್ತಿಗಾಗಿ ಕೃಷ್ಣ ಶಿವನನ್ನು ಸ್ತುತಿಸಿದ್ದು, ಕೃಷ್ಣ ಮತ್ತು ಅರ್ಜುನರಿಬ್ಬರೂ ಕೂಡ ಶಿವನನ್ನು ಸ್ತುತಿಸಿದ್ದು. ಇನ್ನು ಕೆಲವು ಕಡೆ
ಕೃಷ್ಣ ಶಿವನನ್ನು ಸ್ತುತಿಸಿ ಮಕ್ಕಳನ್ನು ಪಡೆದದ್ದು ಇದೆಲ್ಲ ಕಂಡು ಬರ್ತದಲ್ಲ. ವಿಷ್ಣುನ ರುದ್ರಸ್ತುತ್ಯಾದಿ, ರುದ್ರನ ಸ್ತೋತ್ರ ಮೊದಲಾದದ್ದು ಕಂಡು ಬರ್ತದಲ್ಲ. ಅದನ್ನ ಹೇಗೆ ಹೇಳ್ತಾರೆ ಅಂದರೆ, ತಚ್ಚ ಏಷ ಮೋಹಂ ಸೃಜಾಮಿ, ಏಷ ಮೋಹಂ ಸೃಜಾಮಿ, ಮೋಹಕ್ಕಾಗಿ ಈ ಥರ ಮಾಡ್ತಿದ್ದೇನೆ ಅಂತ ಬಂದಿರೋದ್ರಿಂದ ಅದರಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ತಾತ್ಪರ್ಯ. ಕೆಲವು ಭಾಗಗಳಿದ್ರೆ ಭಗವಂತ ಆ ಉದ್ದೇಶದಿಂದ ಅದನ್ನ ಮಾಡಿರ್ತಾನೆ ಅಂತ ಅರ್ಥ. ಇದು ಉಚ್ಯತೆ ತಚ್ಚ ಏಷ ಮೋಹಂ ಇತಿ ವಚನಾತ್ ಮೋಹಾರ್ಥತ್ವೇನ ಪ್ರಯುಕ್ತಂ ಇತ್ಯರ್ಥ. ಅಲ್ಲೇನು ಆ ಥರದ ಮಾತುಗಳು ಬಂದಿದೆ ಅದು ಏಷ ಮೋಹಂ ಸೃಜಾಮಿ ಅಂತ ವರಾಹ ಪುರಾಣದ ಮಾತಿಗೆ ಅನುಸಾರವಾಗಿ ಮೋಹಾರ್ಥಕ್ಕಾಗಿ ಇರುವಂಥದ್ದು ಅಂತರ್ಥ. ತತ್ವಪ್ರಕಾಶಿಕಾದ ಹಳೆಯ ಪುಸ್ತಕಗಳಲ್ಲಿ ಯದುಚ್ಯತೆ ತಚ್ಚೈವ ಯೋ ದೇವಾನಾಮಿತಿ ಸರ್ವನಾಮತ್ವೋಕ್ತೇ ನ ಅನ್ಯೇಷಾಂ ಸರ್ವನಾಮತ ಅತಃ ತೇಷಾಂ ತನ್ನೋ ವಿಷ್ಣುರಿತ್ಯಾದೌ ಅಪ್ರಾಪ್ತೇ ವಿಷ್ಣುರೇವ ಪರಬ್ರಹ್ಮ ಅಂತ ಹೀಗೆ ವಾಕ್ಯ ಮುಂದುವರೆದಿದೆ ಹಳೆಯ ತತ್ವಪ್ರಕಾಶಕ ಗ್ರಂಥಗಳಲ್ಲಿ. ಇದನ್ನು ಓದುವವರೆಲ್ಲ ಗಮನಿಸಬೇಕು. ವಾಸ್ತವಿಕವಾಗಿ ಇಲ್ಲಿ ನಡುವೆ ಒಂದು 2-3 ವಾಕ್ಯಗಳು ಬಿಟ್ಟು ಹೋಗಿವೆ. ಯದುಚ್ಯತೆ ತಚ್ಚೈಷ ಮೋಹಂ ಇತಿ ವಚನಾತ್ ಮೋಹಾರ್ಥತ್ವೇನ ಪ್ರಯುಕ್ತಮಿತ್ಯರ್ಥ. ತಸ್ಮಾತ್ ರುದ್ರಾದೀನಾಂ ಅಧಮತ್ವೇ ಬಾಧಕಾಭಾವಾತ್ ಯಂ ಕಾಮಯೇ ಇತ್ಯಾದೌ ತದ್ವಚನಾ ಲಕ್ಷ್ಮೀ ಕಾರಣತ್ವೇನ ಮಮ ಯೋನಿಹಿ ಇತ್ಯುಕ್ತೋ ವಿಷ್ಣುರೇವ ಅಂತ ಹೀಗೆ ವಾಕ್ಯ ಮುಂದುವರಿಬೇಕು. ತತಶ್ಚ ತತ್ಸಮಾಖ್ಯಾನಾತ್ ವಿಶ್ವಕರ್ಮ ಸೂಕ್ತವಾಚ್ಯೋಪಿ ಸಯೇವ ತಥಾ ಚ ತಸ್ಯೈವ ಯೋ ದೇವಾನಾಮಿತಿ ಸರ್ವನಾಮತ್ವೋಕ್ತೇಃ ನ ಅನ್ಯೇಷಾಂ ಸರ್ವನಾಮತ ಅತಃ ತೇಷಾಂ ತನ್ನೋ ವಿಷ್ಣುರಿತ್ಯಾದೌ ಅಪ್ರಾಪ್ತೇಃ ವಿಷ್ಣುರೇವ ಪರಬ್ರಹ್ಮ. ಈ ವಾಕ್ಯ ಮುಂದುವರೆದಿದೆ. ತಥಾ ಚ ತಸ್ಯೈವ ಯೋ ದೇವಾನಾಂ. ಹೊಸ ಪುಸ್ತಕಗಳಲ್ಲಿ ಮಿಸ್ ಆದಂತಹ ವಾಕ್ಯಗಳನ್ನು ಸರಿಪಡಿಸಿದ್ದಾರೆ. ಹಳೆಯ ಪುಸ್ತಕದಲ್ಲಿರುವಂಥ ವಾಕ್ಯಗಳನ್ನು ಏನಾದರೂ ಓದಿದ್ರೂ ಕೂಡ ನಮಗದರಿಂದ ಸರಿಯಾಗಿ ಅರ್ಥ ಆಗೋದೇ ಇಲ್ಲ. ಅದಕ್ಕಾಗಿ ಯದುಚ್ಯತೆ, ಈಗ ಹಳೆಯ ಪುಸ್ತಕದಲ್ಲಿ ಇದ್ದದನ್ನು ಮೊದಲು ಓದ್ತೀನಿ. ಯದುಚ್ಯತೆ ತಚ್ಯೈವ, ಚಕ್ಕೆ ಯದ ಒತ್ತಕ್ಷರ, ಮುಂದೆ ಅದನ್ನು ಐ ಮಾಡಿದ್ದಾರೆ, ಮುಂದೆ ವ ಇದೆ. ಯೋ ದೇವಾನಾಮಿತಿ ಸರ್ವನಾಮತ್ವೋಕ್ತೇ ನ ಅನ್ಯೇಷಾಂ ಸರ್ವನಾಮತ ಅತಃ ತೇಷಾಂ ತನ್ನೋ ವಿಷ್ಣುರಿತ್ಯಾದೌ ಅಪ್ರಾಪ್ತೇ ವಿಷ್ಣುರೇವ ಪರಬ್ರಹ್ಮ ಅಂತ ಹೀಗೆ ಹಳೆಯ ಪುಸ್ತಕದಲ್ಲಿದೆ. ಆದರೆ ಯದುಚ್ಯತೆ ಅಂತ ಇಷ್ಟು ಆದಮೇಲೆ ಮುಂದೆ ಆ ತಚ್ಚೈವ ಅಂತ ಏನಿದೆಯಲ್ಲ ಅದ್ರ ಬದಲು ತಸ್ಯೈವ ಅಂತ ಆಗಬೇಕು. ಮತ್ತೆ ಆ ತಸ್ಯೈವ ಅನ್ನೋದಕ್ಕಿಂತ ಮುಂಚೆ ತಚ್ಚ ಏಷ ಮೋಹಂ ಇತಿ ವಚನಾತ್ ಮೋಹಾರ್ಥತ್ವೇನ ಪ್ರಯುಕ್ತಮಿತ್ಯರ್ಥ. ತಸ್ಮಾತ್ ರುದ್ರಾದೀನಾಮಧಮತ್ವೇ ಬಾಧಕಾಭಾವಾತ್ ಯಂ ಕಾಮಯೇ ಇತ್ಯಾದೌ ತದ್ವಚನಾತ್ ಲಕ್ಷ್ಮೀ ಕಾರಣತ್ವೇನ ಮಮ ಯೋನಿಹಿ ಇತ್ಯುಕ್ತೋ ವಿಷ್ಣುರೇವ ತತಶ್ಚ ತತ್ಸಮಾಖ್ಯಾನಾತ್ ವಿಶ್ವಕರ್ಮ ಸೂಕ್ತವಾಚ್ಯೋಪಿ ಸಯೇವ ತಥಾ ಚ ಅಂತ ಇಷ್ಟು ವಾಕ್ಯ ಅಲ್ಲಿ ಸೇರ್ಕೊಳ್ಬೇಕು. ಆಗ ಸೇರ್ಕೊಂಡಾಗ ಅದು ಇಡೀ ಪೂರ್ಣವಾಗಿ ಅರ್ಥ ಆಗ್ತದೆ. ಒಂದು ವೇಳೆ ನಿಮ್ದು ಯಾವುದಾದ್ರೂ ಹಳೆಯ ಪುಸ್ತಕಗಳನ್ನು ನೀವು ಫಾಲೋ ಮಾಡ್ತಾ ಇದ್ರೆ ಅಲ್ಲಿ ಇದನ್ನ ಸರಿಪಡಿಸ್ಕೋಬೇಕು. ಆದ್ದರಿಂದ ಒಟ್ಟಾರೆ ವಾಕ್ಯಗಳ ಅರ್ಥ ಏನಾಗ್ತದೆ ಅನ್ನೋದನ್ನು ಈಗ ಗಮನಿಸ್ಬೇಕು. ಮಿಸ್ ಆದ ವಾಕ್ಯಗಳನ್ನು ಸೇರಿಸ್ಕೊಂಡಾಗ ಯದುಚ್ಯತೆ ತಚ್ಚೈಷ ಮೋಹಂ ಇತಿ ವಚನಾತ್ ಮೋಹಾರ್ಥತ್ವೇನ ಪ್ರತ್ಯುಕ್ತಂ. ಯದುಚ್ಯತೆ, ನೀವು ಅದ್ವೈತಿಗಳು ಅಥವಾ ಶಿವಸರ್ವೋತ್ತಮತ್ವಾದಿಗಳು ಏನು ಪ್ರಶ್ನೆ ಮಾಡ್ತಿರಲ್ಲ ಆ ಪ್ರಶ್ನಕ್ಕೆ ಪ್ರತ್ಯುಕ್ತಂ ನಾವು ಉತ್ತರ ಕೊಟ್ಟಾಗಾಯ್ತು. ಯಾವುದರಿಂದ? ತಚ್ಚ ಏಷ ಮೋಹಂ ಇತಿ ವಚನಾತ್. ಇವೇ ಮಿಸ್ಸಿಂಗ್ ಇರುವಂಥ ವಾಕ್ಯಗಳು. ಏಷ ಮೋಹಂ ಅಂತ ವರಾಹ ಪುರಾಣದಲ್ಲಿ ಬಂದಿರುವ ಮಾತುಗಳಿಂದ ನಿಮ್ಮ ಮಾತುಗಳಿಗೆ ನಾವು ಉತ್ತರ ಕೊಟ್ಟಾಗಾಯ್ತು. ಯಾಕೆಂದ್ರೆ ಮೋಹಾರ್ಥತ್ವೇನ. ವೈಷ್ಣವ ಪುರಾಣಗಳಲ್ಲಿ ಹಾಗೇನಾದರೂ ಬಂದಿದ್ರೆ ಅವೆಲ್ಲವೂ ಮೋಹಾರ್ಥವಾಗಿರೋದು. ಆದ್ರಿಂದ ನಿಮ್ಗೆ ನಾವು ಉತ್ತರ ಕೊಟ್ಟಾಗಾಯ್ತು. ತಸ್ಮಾತ್ ರುದ್ರಾದೀನಾಂ ಅಧಮತ್ವೇ ಬಾಧಕಾಭಾವಾತ್. ಇದು ಕೂಡ ಮಿಸ್ಸಿಂಗ್ ಆಗಿರುವಂಥ ವಾಕ್ಯ. ರುದ್ರನೇ ಅಧಮ, ರುದ್ರ ಬ್ರಹ್ಮ ಮೊದಲಾದವರು ಅಧಮರು, ವಿಷ್ಣು ಸರ್ವೋತ್ತಮ ಅನ್ನುವ ವಿಷಯದಲ್ಲಿ ಯಾವುದೇ ಬಾಧಕ ಇಲ್ಲ. ಆದ್ದರಿಂದ ಯಂ ಕಾಮಯೇ ಇತ್ಯಾದೌ ತದ್ವಚನಾತ್. ಅಂಭರಣಿ ಸೂಕ್ತದಲ್ಲಿ ಯಂ ಕಾಮಯೇ ತಂತಂ ಉಗ್ರಂ ಕೃಣೋಮಿ ಅಂತ ಹೀಗೆ ಬಂದಿದೆ. ಇತ್ಯಾದವು ತದ್ವಚನಾತ್, ಇದೆಲ್ಲ ವಿಷಯ ಬಂದಿದೆ. ಆದ್ದರಿಂದ ಲಕ್ಷ್ಮೀ ಕಾರಣತ್ವೇನ ಮಮ ಯೋನಿಹಿ ಇತ್ಯುಕ್ತೋ ವಿಷ್ಣುರೇವ. ಲಕ್ಷ್ಮೀದೇವಿಗೂ ಯೋನಿ ಅಂದರೆ ಕಾರಣ ಆಗಿರುವಂಥವನು ಮಮ ಯೋನಿಹಿ ಅನ್ನುವ ವಾಕ್ಯದಲ್ಲಿ ಹೇಳಲ್ಪಟ್ಟಂಥವನು ವಿಷ್ಣುವೇ ಅಂತ ಹೀಗೆ ಗೊತ್ತಾಗ್ತದೆ. ತತಶ್ಚ ತತ್ಸಮಾಖ್ಯಾನಾತ್. ಅಂಭರಣಿ ಸೂಕ್ತದ
ಬೆಂಬಲ ಇರುವುದರಿಂದ, ಸಮಾಖ್ಯಾನ ಅಂದರೆ ಸಮಾನ ವಿಷಯವಾಗಿರುವುದರಿಂದ ಬೆಂಬಲವಾಗಿರುವುದು. ಅಂಬೃಣಿ ಸೂಕ್ತದ ಬೆಂಬಲ ಇರುವುದರಿಂದ ವಿಶ್ವಕರ್ಮ ಸೂಕ್ತ ವಾಚ್ಯ ಅಪಿ ಸಹ ಏವ. ವಿಶ್ವಕರ್ಮ ಸೂಕ್ತ ಅಂತ ಇನ್ನೊಂದು ವಾಕ್ಯ ನಾವು ಮೊನ್ನೆ ಈ ಹಿಂದೆ ನೋಡಿದ್ವಿ. ಆ ವಿಶ್ವಕರ್ಮ ಸೂಕ್ತ ವಾಕ್ಯದಲ್ಲಿ ಪ್ರತಿಪಾದಿತನಾದಂಥವನು ಕೂಡ ಅವನೇ ಆಗಿದ್ದಾನೆ. ಆದ್ದರಿಂದ ಬೇರೆ ಯಾವ ದೇವತೆಯನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬಾರದು ಅಂತ ಅದರ ತಾತ್ಪರ್ಯ. ಪರೋ ದಿವಾ ಪರ ಏನ ಪೃಥಿವ್ಯಾ ಪರೋ ದೇವೇಪಿ ರಸುರೀರ್ಯದಸ್ತಿ, ಇದು ವಿಶ್ವಕರ್ಮ ಸೂಕ್ತ. ಅಲ್ಲಿ ಬಂದಿರುವಂಥವನು ಕೂಡ ವಿಷ್ಣುವೇ ಆಗಿದ್ದಾನೆ ಹೊರತು ಬೇರೆ ಯಾರೂ ಇಲ್ಲ. ಯಾಕೆಂದರೆ ವಿಶ್ವಕರ್ಮ ಸೂಕ್ತಕ್ಕೆ ಅಂಬೃಣಿ ಸೂಕ್ತದ ಬೆಂಬಲವಿದೆ. ವಿಶ್ವಕರ್ಮ ಸೂಕ್ತ ವಾಚ್ಯ ಅಪಿ ಸಹ ಏವ ಪರಮಾತ್ಮ ಏವ ತಥಾಚ, ಆದ್ದರಿಂದ ತಸ್ಯೈವ ಅದೇ ಪರಮಾತ್ಮನಿಗೆ ಎಲ್ಲ ಕಡೆ ಮಹತ್ವ ವರ್ಣನ ಬಂದಿರೋದು. ತಸ್ಯೈವ ಯೋ ದೇವಾನಾಂ, ಇಲ್ಲಿಂದ ಹಳೆಯ ಪುಸ್ತಕದಲ್ಲಿ ಕೂಡ ಇದ್ದೇ ಇದೆ. ತಸ್ಯೈವ ಯೋ ದೇವಾನಾಂ ಇತಿ ಸರ್ವನಾಮತ್ವೋಕ್ತೇ ಯೋ ದೇವಾನಾಂ ನಾಮಧಾ ಏಕ ಏವ ತಂ ಪ್ರಶ್ನಂ ಭುವನಾಯಂತ್ಯನ್ಯಾ ಸ್ವಸ್ತಿ ಅಂತ ಈ ಮಾತಿನಲ್ಲಿ ಅದೇ ವಿಷ್ಣುವಿಗೆ ಸರ್ವನಾಮತ್ವವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಅವನೇ ಸರ್ವನಾಮವನ್ನು ಧರಿಸಿರುವವನು ಪ್ರತಿಪಾದನೆ ಮಾಡಿದ್ದಾರೆ. ನ ಅನ್ಯೇಷಾಂ ಸರ್ವನಾಮತ, ಅದರಿಂದ ಬೇರೆ ಯಾರಿಗೂ ಕೂಡ ಸರ್ವನಾಮತ ಇಲ್ಲ. ಅತಃ ತೇಷಾಂ ತನ್ನೋ ವಿಷ್ಣುರಿತ್ಯಾದೋ ಅಪ್ರಾಪ್ತೇಹೇ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಅಂತ ಭಗವಂತನನ್ನ ಸರ್ವೋತ್ತಮ ಅಂತೇನು ಮಹಾನಾರಾಯಣ ಉಪನಿಷತ್ ಪ್ರತಿಪಾದನೆ ಮಾಡಿದೆ. ಅಲ್ಲಿ ಈ ಉಳಿದ ರುದ್ರ ಆಗಲಿ ಬ್ರಹ್ಮ ಆಗಲಿ ಯಾರೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ವಿಷ್ಣುರೇವ ಪರಬ್ರಹ್ಮ, ವಿಷ್ಣುವೇ ಪರಬ್ರಹ್ಮ ಅಂತ ಹೀಗೆ ತೀರ್ಮಾನ ಆಗ್ತದೆ ಅಂತ ತಾತ್ಪರ್ಯ. ತತಃ ವಿಷ್ಣಾವೇವ ಬ್ರಹ್ಮ ಶಬ್ದಸ್ಯ ಮುಖ್ಯತ್ವೇನ ಸಯೇವ ಸೂತ್ರಕೃತ ಜಿಜ್ಞಾಸತೆಯ ವಿವಕ್ಷಿತಃ ಇತಿ. ಆದ್ದರಿಂದ ಈ ವಿಷ್ಣುವೇ ಬ್ರಹ್ಮಶಬ್ದ ವಾಚ್ಯ, ಗುಣಪೂರ್ಣ ಅಂತ ಅರ್ಥ. ಬ್ರಹ್ಮ ಅಂದರೆ ವಿಷ್ಣು ಅಂದ್ರೂ ಗುಣಪೂರ್ಣ ಅಂತ ಅರ್ಥ. ಹೀಗೆ ಬಂದಿರುವುದರಿಂದ ತಸ್ಯ ಗುಣಪೂರ್ಣತ್ವ ಉಕ್ತೆ ಸಯೇವ ಸೂತ್ರಕೃತ ಜಿಜ್ಞಾಸತೆಯ ವಿವಕ್ಷಿತಃ, ಅದೇ ವಿಷ್ಣುವನ್ನೇ ಸೂತ್ರಕಾರರಾದ ವೇದವ್ಯಾಸರು ಜಿಜ್ಞಾಸ್ಯ ಎಂಬುದಾಗಿ ಪ್ರತಿಪಾದನೆ ಮಾಡಿದ್ದಾರೆ. ತದೇವಂ ಜಿಜ್ಞಾಸ್ಯೆ ತದ್ಬ್ರಹ್ಮೇತಿ ಬ್ರಹ್ಮಪದ ಶ್ರವಣಾತ್, ಜಿಜ್ಞಾಸ್ಯನಾದ ಒಬ್ಬ ವ್ಯಕ್ತಿಯಲ್ಲಿ ಒಂದು ತತ್ವವನ್ನು ಕುರಿತು ಬ್ರಹ್ಮ ಎಂಬ ಶಬ್ದವನ್ನು ವೇದವಾಕ್ಯವು ಕೂಡ ಪ್ರಯೋಗ ಮಾಡಿದೆ. ತೈತರಿಯೋಪನಿಷತ್ತು ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮೇತಿ ತತಪೋತಪ್ಯತ ಅಂತ ಹೀಗೆಲ್ಲ ಬಂದಿದೆ. ಅದರಿಂದ ಜಿಜ್ಞಾಸ್ಯೆ ಬ್ರಹ್ಮಪದ ಶ್ರವಣಾತ್, ಜಿಜ್ಞಾಸ್ಯವಾದ ತತ್ವವನ್ನು ಕುರಿತು ಬ್ರಹ್ಮ ಎಂಬ ಪದ ಪ್ರಯೋಗದ ಶ್ರವಣ ಇದೆ. ಅದೆಲ್ಲಿದೆ ಅಂದರೆ ತದ್ಬ್ರಹ್ಮೇತಿ ಅಂತ ತೈತರಿಯ ಉಪನಿಷತ್ತಿನ ವಾಕ್ಯದಲ್ಲಿದೆ. ತೇನ ಚ ತಸ್ಯ ಸರ್ವಗುಣಪೂರ್ಣತ್ವ ಉಕ್ತೇ, ಆದ್ದರಿಂದ ಆ ಜಿಜ್ಞಾಸನಾದ ತತ್ವ ಸರ್ವಗುಣಪೂರ್ಣ ಅಂತ ತಿಳಿದು ಬರ್ತದೆ. ನ ಅನುಭವ ಸಿದ್ಧ ಅಲ್ಪಗುಣ ಜೀವ ಅಭೇದ ತಸ್ಯ ಇತಿ. ಹೀಗೆ ಆ ಪರಮಾತ್ಮ ಜಿಜ್ಞಾಸನಾದ ಪರಮಾತ್ಮ ವಿಷ್ಣು ಅವನು ಗುಣಪೂರ್ಣ ಅಂತ ತಿಳಿದು ಬರ್ತಾ ಇರೋದ್ರಿಂದ